ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಅಚಿಂತ್ಯ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ, ನಾನೊಂದು ಲ್ಯಾಪ್ಟಾಪ್ ತಂದಿದ್ದೆ ಫ್ಲಿಪ್ಕಾರ್ಟಿಂದ. ಅದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಇದೇ ನೋಡಿ, ನಿನ್ನೆ ಡೆಲಿವರಿ ಆಯಿತು. ಫ್ಲಿಪ್ಕಾರ್ಟಿಂದ ತಂದಿದ್ದೆ. ಇದನ್ನ ಅನ್ಬಾಕ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಮತ್ತು ಸ್ಪೆಸಿಫಿಕೇಷನ್ನು ಮತ್ತು ಇದು ಡೀಟೇಲ್ಸು ಕ್ವಾಲಿಟಿ ಚೆಕ್ನ ಮಾಡ್ತಾ ಹೋಗೋಣ. ನೀವೇನಾರು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಒತ್ತಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಇನ್ನೊಂದು ವಿಷಯ ಏನಂದರೆ, ನಮ್ಮ ಫ್ರೆಂಡ್ ಯೂಟ್ಯೂಬ್ ಚಾನಲ್ ಇದೆ, MrTVG ಪ್ಲೇಸ್ ಆ್ಯಂಡ್ ಕ್ವಿಕ್ ಕ್ರ್ಯಾಕ್ ಆ್ಯಂಡ್ ರೋಲ್ ಕನ್ನಡ. ಅವರು ವಿಡಿಯೋ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಓಕೆ ಫ್ರೆಂಡ್ಸ್, ಈಗ ಅನ್ಬಾಕ್ಸ್ ಮಾಡ್ತಾ ಹೋಗೋಣ. ಇದು ನಾನು ಆಲ್ರೆಡಿ ಫ್ಲಿಪ್ಕಾರ್ಟ್ ಬೈ ಮಾಡೋದ್ರಿಂದ ನಾನು ಒಂದ್ಸಲ ಚೆಕ್ ಮಾಡಿದ್ದೆ. ಈಗ ನಿಮ್ಮ ಮುಂದೆ ಇನ್ನೊಂದು ಬಾರಿ ಅನ್ಬಾಕ್ಸ್ ಮಾಡೋಣ ಅಂತ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಹೇಳಿದ್ನಲ್ಲ ನೋಡಿ, ಇದನ್ನ ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೆ. ನೋಡ್ತಾ ಇರ್ಬೋದು ಇಲ್ಲಿ, ಇದು ಚೆಕ್ ಸೀಲು. ನಾನು ತಂದಿರೋ ಲ್ಯಾಪ್ಟಾಪ್ ಯಾವುದು ಅಂದರೆ, ಇದು ಇದರಲ್ಲಿ ಫ್ಲಿಪ್ಕಾರ್ಟ್ ಸೇಫ್ಟಿ ಅಂತ 2 ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ. ಇದು 1, 2 ಮತ್ತು ಇದೊಂದು 3 ಬಾಕ್ಸ್ ಕೊಟ್ಟಿದ್ದಾರೆ ಫ್ಲಿಪ್ಕಾರ್ಟ್ ಸೇಫ್ಟಿ. ಓಕೆ, ಇದನ್ನೆಲ್ಲ ಆನ್ ಮಾಡಿ ಇದನ್ನು ತೆಗೆದೆ. ಓಕೆ, ಇದು ಯೂಸರ್ ಮ್ಯಾನ್ಯಲ್ಲು. ನಾನು ಬುಕ್ ಮಾಡಿದ ಲ್ಯಾಪ್ಟಾಪು ಏಸರು, ಅದರಿಂದ ನೋಡೋಣ ಒಳಗೆ ಏನೇನಿದೆ ಅನ್ನೋದು. ಇದು ನಾನು ಯೂಸರ್ ಮ್ಯಾನ್ಯಲ್ಲು, ಇದು ವಾರಂಟಿ ಕಾರ್ಡು, ಇದು ಯೂಸರ್ ಮ್ಯಾನ್ಯಲ್ಲು. ನೋಡ್ತಾ ಇರ್ಬೋದು. ಇದು ಏಸರ್ ಬ್ರ್ಯಾಂಡು. ಓಕೆ ಫ್ರೆಂಡ್ಸ್, ಇಲ್ಲಿ ಈ ಕಡೆ ಸೈಡ ನೋಡಿದರೆ ಇದು ಚಾರ್ಜರು, ಅಡಾಪ್ಟರ್ ನೋಡಿ. ಇದು ಇದಕ್ಕೆ ಹಾಕೋದು ಅಡಾಪ್ಟರ್, ಹಾಕೋ ಪ್ಲಗ್ಗು. ಇದು ಅಡಾಪ್ಟರ್ ನೋಡಿ. ಇದು ಅಡಾಪ್ಟರು. ಇದು ಚಿಕೋನಿ ಅನ್ನೋದು ಬ್ರ್ಯಾಂಡಿಂದು ಅಡಾಪ್ಟರು, ನೋಡ್ತಿರ್ಬೋದು. ಓಕೆ, ಇದು ನಮ್ಮ ಬೇಸ್, ಇದು ನಮ್ಮ ಮೇನ್ ಲ್ಯಾಪ್ಟಾಪು. ಇದನ್ನು ಕ್ಲೀನಾಗಿ ತೆಗಿತಾ ಹೋಗೋಣ. ಓಕೆ, ನಾನು ಬುಕ್ ಮಾಡಿದ ಲ್ಯಾಪ್ಟಾಪ್ ಯಾವುದಂದರೆ ಏಸರ್ ಲ್ಯಾಪ್ಟಾಪು. ಇಲ್ಲಿ ಆಸ್ಪೈರ್ 7 ಅಂತಿದೆ ನೋಡಿ, ಆಸ್ಪೈರ್ 7. ಓಕೆ ಫ್ರೆಂಡ್ಸ್, ಈಗ ಲ್ಯಾಪ್ಟಾಪ್ ಓಪನ್ ಮಾಡೋಣ. ಈಗ ಇದ್ರ ಸ್ಪೆಸಿಫಿಕೇಷನ್ ಬಂದು ಏಸರ್ ಆಸ್ಪೈರ್ 7 ನಾನು ಬುಕ್ ಮಾಡಿದ ಲ್ಯಾಪ್ಟಾಪು. ಇಲ್ಲಿ ಇದೆ, ಬ್ಯಾಕ್ ಲೈಟ್ ಇದೆ ಕೀಬೋರ್ಡಲ್ಲಿ, ಮತ್ತು HDMI ಪೋರ್ಟ್ ಇದೆ ಅಂತ ಹೇಳಿದ್ದಾರೆ. ವೈಫೈ ಮತ್ತು ಅಲ್ಟ್ರಾ ಫಾಸ್ಟ್ ಇದೆ ಅಂತ ಹೇಳಿದ್ದಾರೆ. ಡಿಸ್ಪ್ಲೇನೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಾರೋ ಬ್ಯಾಚಲ್ ಅಂತ ಹೇಳಿದ್ದಾರೆ. ಈಗ ಇದ್ರದ್ದು ಪ್ರೊಸೆಸರ್ ಬಂದು AMD Ryzen 5 ಇದು. ಇದರದ್ದು ಗ್ರಾಫಿಕ್ಸು 4GB ಗ್ರಾಫಿಕ್ಸು. ಸ್ವಿಚ್ ಆನ್ ಮಾಡ್ತಾ ಹೋಗೋಣ. ನೋಡಿ, ಏಸರ್ ಅಂತ ಬರ್ತಾ ಇದೆ. ಇದು ಬೇಸಿಕ್ ಸೆಟ್ಟಿಂಗ್ ಎಲ್ಲ ಆಲ್ರೆಡಿ ನಾನು ಮಾಡಿದ್ದೆ. ಈಗ ಇದನ್ನು ಲ್ಯಾಪ್ಟಾಪ್ ಓಪನ್ ಮಾಡ್ತಾ ಹೋಗೋಣ. ಓಕೆ, ಇದು 512 SSD ಇರೋದ್ರಿಂದ ಬೇಗ ಓಪನ್ ಆಗುತ್ತೆ, ಬೇಗ ಬೂಸ್ಟಪ್ ಆಗುತ್ತೆ. ಇದು HDD ಸ್ವಲ್ಪ ಸ್ಲೋ ಆಗಿರುತ್ತೆ. ಆದ್ದರಿಂದ ಇದು 512 SSDಯಿಂದ ಒಳ್ಳೆ ಚೆನ್ನಾಗಿರುತ್ತೆ. ಅದರಿಂದ ನಾನು 512 SSD ಸೆಲೆಕ್ಟ್ ಮಾಡ್ಕೊಂಡಿದ್ದು. ಓಕೆ, ಓಕೆ, ಈಗ ಓಪನ್ ಆಯ್ತು. ಈಗ ಇದ್ರದ್ದು ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ ನೋಡ್ತಾ ಹೋಗೋಣ. ಇದು ಕ್ಯಾಮ್ರಾ ಕ್ವಾಲಿಟಿ ನೀವು ನೋಡ್ತಾ ಇರ್ಬೋದು. ಇದು ಇಷ್ಟಿದೆ ನೋಡಿ, ಇಷ್ಟು ಕ್ಯಾಮ್ರಾ ಕ್ವಾಲಿಟಿ ಇದೆ. ಅಷ್ಟೇನು ಇದಿಲ್ಲ, ಆದರೂ ಪರವಾಗಿಲ್ಲ ಈ ರೇಂಜಿಗೆ ಲ್ಯಾಪ್ಟಾಪು. ಇದು ಪ್ರೈಸ್ ಡೀಟೇಲ್ಸ್ನೆಲ್ಲ ನಾನು ಫ್ಲಿಪ್ಕಾರ್ಟಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಇದು ಫುಲ್ಲು ಫ್ಲ್ಯಾಟ್ ಆಗಿದೆ, ಫುಲ್ಲು ಫ್ಲ್ಯಾಟ್ ಆಗುತ್ತೆ.
180 ಡಿಗ್ರಿ. ಈಗ ಇದ್ರ ಸೌಂಡ್ ಕ್ವಾಲಿಟಿ ಚೆಕ್ ಮಾಡ್ತಾ ಹೋಗೋಣ. ಓಕೆ, ಎಸ್. ಓಕೆ ಫ್ರೆಂಡ್ಸ್, ಓಕೆ ಇದನ್ನ ವಿಡಿಯೋ ಪ್ಲೇ ಮಾಡಿ. ಇದ್ರ ಸೌಂಡ್ ಕ್ವಾಲಿಟಿ ಫುಲ್ ಇರ್ತದೆ ನೋಡಿ. ಸೌಂಡ್ ಕ್ವಾಲಿಟಿ Good grammar and spelling are important, but if you want to write essays that inspire, ಓಕೆ messages ನೋಡಿ, ಈಗ ಫುಲ್ ಸೌಂಡ್ ಕ್ವಾಲಿಟಿ ಇಟ್ಟಿದ್ದೀನಿ. ನೀವು ಕೇಳಿಸ್ತಾ ಇರ್ಬೋದು ನೋಡಿ, ಇಷ್ಟು ಸೌಂಡ್ ಇದೆ. ಅಂದರೆ ಒಂದು ಮೀಡಿಯಂ ರೇಂಜಿಗೆ ಸೌಂಡ್ ಇದೆ. ನಿಮಗೆ ನೋಡ್ತಾ ಇರ್ಬೋದು. ಸ್ಟಾರ್ಟ್ ಮಾಡೋ ಬದಲು ನೀವು ಏನೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಇದ್ರದ್ದು ಬೇಸ್ಮೆಂಟ್ ಇದ್ರ ಕೆಳಗೆ ಏನಿದೆ ನೋಡೋಣ. ನೀವು ನೋಡ್ತಾ ಇರ್ಬೋದು, ಇದು ಮೇಡಪ್ ಆಫ್ ಫುಲ್ಲು ಪ್ಲಾಸ್ಟಿಕ್ಕಿಂದ ಮೇಡಾಗಿದೆ. ಇದು ಅಷ್ಟೇ. ಇವೆರಡು ಸ್ಪೀಕರ್ ಇದೆ ನೋಡಿ, ಇಲ್ಲಿ 2 ಸ್ಪೀಕರ್ ಇದೆ, 2 ಫ್ಯಾನ್ ಇದೆ ನೋಡಿ. ಇಲ್ಲಿ ಕೂಲಿ ಆಗೋಕ್ಕೋಸ್ಕರ 2 ಫ್ಯಾನ್ ಇಟ್ಟಿದ್ದಾರೆ. ಇಲ್ಲಿ ಒಳಗಿರೋದೆಲ್ಲ ಮದರ್ ಬೋರ್ಡು. ನೀವು ಬ್ಯಾಕ್ ಲೈಟ್ ನೋಡ್ತಾ ಇರ್ಬೋದು ನೋಡಿ. ಇಲ್ಲಿ ಈ ಥರ ಬ್ಯಾಕ್ ಲೈಟ್ ಅಂದರೆ ನೈಟ್ ಹೊತ್ತು ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇದ್ರ ಕೀಬೋರ್ಡಲ್ಲಿ ಬ್ಯಾಕ್ ಲೈಟ್ ಅಂತ ಇದ್ದರೆ. ಓಕೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಇದು ಚಾರ್ಜಿಂಗ್ ಕೇಬಲ್ಲು, ಇದು ಇಯರ್ಫೋನ್ ಪ್ಲಗ್ಗಿನ್ ಕೇಬಲ್ಲು, ಇದು ಯು ಎಸ್ ಪಿ ಕೇಬಲ್ಲು. ಈ ಕಡೆ ಬಂದರೆ ಇವೆರಡು HDMI ಪೋರ್ಟ್ ಇದೆ. ಓಕೆ, HDMI ಒಂದು C ಕೇಬಲ್ ಇದಿದೆ. ಇದು ನೋಡೋಣ ಅದು ಏನಾಗುತ್ತೆ ನನಗೂ ಗೊತ್ತಿಲ್ಲ. ಓಕೆ, ಈಗ ಸ್ಕ್ರೀನ್ ರೀಡಿಂಗ್ ಟೆಸ್ಟ್ ಮಾಡ್ತಾ ಹೋಗೋಣ. ಅಂದರೆ ಈಗ ಇಲ್ಲಿ ತೋರಿಸ್ತೀನಿ ನೋಡಿ ಒಂದು ಎಕ್ಸಾಂಪಲ್ಲು. ನೋಡ್ತಾ ಇರ್ಬೋದು, ಈ ಸ್ಕ್ರೀನ್ ರೀಡಿಂಗ್ ಟೆಸ್ಟಿಗೆ ಹೋದರೆ ಇಲ್ಲಿ ನೋಡಿ, ಇಲ್ಲಿ ಮಾನಿಟರ್ಸ್ ಈ ಥರ ಬರ್ತಾ ಹೋಗುತ್ತೆ ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ರೀಡಿಂಗ್ ಟೆಸ್ಟಿಂದ. ಓಕೆ ನೋಡಿ, ಈ ಥರ ಬರ್ತಾ ಹೋಗುತ್ತೆ. ಹಾಂ, ಇಲ್ಲಿ ನೋಡಿ, ಇಲ್ಲಿ ಈ ಥರ ವೈಟ್ ಕಲರ್ ಬರುತ್ತಾ ಹೋಗುತ್ತೆ. ಇದು ಬರುತ್ತೆ ಎಲ್ಲ ಟೆಸ್ಟ್ ಮಾಡ್ತಾ ಹೋಗೋಣ. ಓಕೆ, ಈಗ ಇಲ್ಲಿ ಟೆಸ್ಟ್ ಮಾಡೋದು ಇಲ್ಲಿದೆ. ನೋಡ್ತಾ ಇರ್ಬೋದು, ಇಲ್ಲಿ ಏನು ಕಾಣಿಸ್ತಾ ಇಲ್ಲ. ಈಗ ಲೈಟ್ ಆಫ್ ಮಾಡ್ತಾ ಇದ್ದೀನಿ ನೋಡಿ. ಇದರಲ್ಲಿ ಸ್ಕ್ರೀನ್ ರೀಡಿಂಗ್ ಟೆಸ್ಟ್ ನೋಡಿ. ಇಲ್ಲಿ ಏನು ಅಷ್ಟೊಂದು ಆ ಥರ ಏನು ಕಾಣ್ತಾನೇ ಇಲ್ಲ. ನಿಮಗೆ ನೋಡ್ತಾ ಇರ್ಬೋದು. ಈ ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಆ ಪ್ರಾಡಕ್ಟ್ನ ಚೆಕ್ ಮಾಡ್ಬೋದು. ಫ್ಲಿಪ್ಕಾರ್ಟಲ್ಲಿದೆ ನೋಡಿ. ಸ್ಕ್ರೀನ್ ರೀಡಿಂಗ್ ಅಂದರೆ ಏನೂ ಆಗ್ತಾನೇ ಇಲ್ಲ. ಈ ಬಾರ್ಡಲ್ಲಿ ಕಲರ್ ಏನೂ ಬಂದೇ ಇಲ್ಲ, ನೀವು ನೋಡ್ತಾ ಇರ್ಬೋದು. ಓಕೆ, ಈಗ ಎಕ್ಸಿಟ್ ಆಗೋಣ. ಓಕೆ ಫ್ರೆಂಡ್ಸ್, ನಾನು ಬೈ ಮಾಡಿದ ಲ್ಯಾಪ್ಟಾಪು ಇದೆ. ಇದ್ರದ್ದು ನೇಮ್ ಬಂದು Acer Aspire 7 Ryzen 5 ಕ್ವಾಡ್ ಕೋರು 3550H ಅಂತಿದೆ. ಇದು 8 GB ರ್ಯಾಮು, ಇದು 512 GB SSD. ಅಂದರೆ ನನಗೆ ಗ್ರಾಫಿಕ್ಸು ಬೇಕಾಗಿದ್ದರಿಂದ, ಗ್ರಾಫಿಕ್ಸ್ ಇನ್ಕ್ಲೂಡ್ ಆಗಿದ್ದರಿಂದ ಇದು ಬೆಸ್ಟ್ ಬಜೆಟ್ ಲ್ಯಾಪ್ಟಾಪು. ಟೆಕ್ನಿಕಲ್ ರಿಲೇಟೆಡ್, ಇದು ಕ್ಯಾಡು ಆಟೋ ಕ್ಯಾಡ್ ರಿಲೇಟೆಡ್ ಅಂತ ಕಾನ್ಸೆಪ್ಟ್ಗೆ ಈ ಲ್ಯಾಪ್ಟಾಪು ಬೆಸ್ಟ್ ಆಗಿರುತ್ತೆ. ಆದ್ದರಿಂದ ನಾನು ಇದನ್ನು ಬೈ ಮಾಡಿದ್ದು. ಮತ್ತು ಪ್ರೋಗ್ರಾಮಿಂಗು ಬೆಸ್ಟ್ ಆಗಿರುತ್ತೆ. ಇದು ಪ್ರೊಸೆಸರ್ ಬಂದು Ryzen 5 ಕ್ವಾಡ್ ಕೋರ್ ಅಂತಿದೆ. ಇದು 8 GB ರ್ಯಾಮು, ಇದು 512 GB SSD ಇದೆ. ಮತ್ತು ವಿಂಡೋಸ್ 10 4 GB ಗ್ರಾಫಿಕ್ಸ್ ಇದೆ. ಓಕೆ, ಇದ್ರದ್ದು ಲ್ಯಾಪ್ಟಾಪ್ ವೆಯ್ಟ್ ಬಂದು 2.15 kg. ಯಾಕೆಂದರೆ ಇದು ಗೇಮಿಂಗ್ ಲ್ಯಾಪ್ಟಾಪ್ ಆಗಿದ್ದರಿಂದ ಅಷ್ಟು ವೆಯ್ಟ್ ಇದ್ದೇ ಇರುತ್ತೆ. ನೀವು ನೋಡ್ತಾ ಇರ್ಬೋದು. ನೀವು ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದರೆ ಇಲ್ಲಿ ನೋಡ್ತಾ ಹೋಗಿ. ನೋಡಿ, ಜನರಲ್ ಏನೇನಿದೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಬ್ಯಾಟ್ರಿ ಬ್ಯಾಕಪ್ಪು ಅಪ್ ಟು 7 hours ಅಂತಿದೆ. ಇದು ಗೇಮಿಂಗ್ ಲ್ಯಾಪ್ಟಾಪು, ನೀವು ನೋಡ್ತಾ ಇರ್ಬೋದು. ಓಕೆ, ಇಷ್ಟೇ ಫ್ರೆಂಡ್ಸ್ ಇದ್ರ ಡೀಟೇಲ್ಸು. ಇದು ರೇಟಿಂಗು ಅಷ್ಟೇ ನೋಡಿ, ಇಲ್ಲಿ 4.4 ರೇಟಿಂಗ್ ಇದೆ. ನಾನು ಇದೇ ಫಸ್ಟು ನನ್ನ ಯೂಟ್ಯೂಬ್ ಚಾನಲ್ ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ತಾ ಇರೋದು. ನೀವು ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತೋದು ಮರಿಬೇಡಿ. ನನಗೆ ಎಷ್ಟು ಗೊತ್ತೋ ಅಷ್ಟು ನಿಮಗೆ ತಿಳಿಸಿದ್ದೀನಿ. ನೀವು ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಅನ್ಬಾಕ್ಸಿಂಗ್ ಹೇಗಿದೆ ಅನ್ನೋದು.
ಧನ್ಯವಾದ.